ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾಕೆ ಬೇಜಾರಾಗುತ್ತೆ? ಸ್ಟೇಜಲ್ಲಿ ಇದೆ, ಕಂಪ್ಲೀಟ್ ಆಯ್ತು, ಕಲಿಸ್ಕೊಂಡು ತಿನ್ನೋದೊಂದು ಬಾಕಿ. ಒಂದು ಹಾಯ್ ಮಾಡಿತಾ? ಹಾಯ್ ಬರ. ಅಷ್ಟು ಶೇಂಗೋನ. ಹಲೋ, ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅನು ವ್ಲಾಗ್ಸ್. ಸೊ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಹಾಯ್ ಮಾಡು. ಸೌಂಡ್ ಬರ್ತಿದೆ. ಸೊ ಏನು ಮಾಡ್ತಿದ್ದೀವಿ ಅಂದರೆ ಅವಲಕ್ಕಿ ಮಾಡಿಕೊಡ್ತಿದ್ದಾಳೆ, ನನಗೋಸ್ಕರ ಅವಲಕ್ಕಿ ಮಾಡಿಕೊಡ್ತಿದ್ದಾಳೆ. ಸೊ ಹೇಗೆಲ್ಲ ಮಾಡ್ತಾಳೆ ಅಂತ ರೆಸಿಪಿನ ನೀವೇ ನೋಡಿ, ಅವಳು ಹೇಳಿಕೊಡ್ತಾಳೆ. ಬಟ್ ಚೆನ್ನಾಗಿ ಮಾಡ್ತಾಳೆ, ತಿನ್ನೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಅಲ್ಲ ಹೆಸು? ನಂದಿಲ್ಲ. ಆಕ್ಚುಲಿ ನಾನು ಈರುಳ್ಳಿ ತಿನ್ಲಿಕ್ಕಿಲ್ಲ, ಈ ಅವಲಕ್ಕಿಗೆ ಅವರಿಗೆ ಈರುಳ್ಳಿ ಹಾಕಿ ಮಾಡಿಕೊಡ್ತೀನಿ. ಈರುಳ್ಳಿ ಮತ್ತೇನು ಸಮಾಚಾರ ಅಂತ ಹೇಳಿ? ಸಮಾಚಾರ ಅಂತ ಇಲ್ಲ. ಇನ್ನೊಂದು ವಿಷಯ ಅಂತ ಗೊತ್ತಾ, ನನಗೆ 600 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಹೇಳ್ಕೊಳ್ಬೇಕಷ್ಟೇ. ಬಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂ ಆಗೋದು 4, 60, 36, 3 ಈ ಥರ. ನನಗೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾಕೆ ಬೇಜಾರಾಗುತ್ತೆ? ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಸ್ವಲ್ಪ ವಿಡಿಯೋ ನೋಡಿ, ಫುಲ್ ನೋಡಿ, ನನಗೂ ಕೂಡ ಏನೋ ಒಂಥರ ಖುಷಿ ಅಲ್ಲ. ನಾನು ಸ್ಟ್ಯಾಂಡ್ ಅಲ್ಲ ಫೋನ್ ಇಡೋದಕ್ಕೆ. ಮನೆ ಲೈಟ್ ಹಾಕಿ ಒಂಚೂರು. ಹಾಯ್ ಬರ. ಹಾಯ್. ಇವ್ರು ನಮ್ಮ ಅಂಜಲಿ ಮ್ಯಾಮ್. ಕರೆಂಟ್ ಬಿಲ್ ಬರಬಾರ್ದು ಅಂತ ನಾವೇನ್ ಮಾಡ್ತೀವಿ, ಲೈಟ್ನ ಆಫ್ ಮಾಡ್ತೀವಿ. ಸೊ ತೀರಾ ಜಾಸ್ತಿ ಲೈಟ್ ಹಾಕಿ ಇರಲ್ಲ. ಕರೆಂಟ್ ಬಿಲ್ ಜಾಸ್ತಿ ಬಂದರೂ ಕೂಡ ಕಷ್ಟ ಅಲ್ಲ ಕರೆಂಟ್ ಬಿಲ್. ಸೊ ನಮ್ಮ ರೂಲ್ಸ್ನ ನಾವು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕು. ವೆರಿ ಸಿನ್ಸಿಯರ್ ಫಾಲೋಸ್. ಏನ್ರು ವೈಟ್. ಚೈತ್ರ ಮ್ಯಾಮ್, ನಿಮ್ಮ ಮಕ್ಕಳು ಬಂದಿದ್ದಾರೆ, ದಂಡ ದಾಳಿ ಸಮೇತ ಬಂದಿದ್ದಾರೆ. ಹಾ ಹಾಯ್, ಎಲ್ಲ ಬಂದಿರಾ? ನನ್ನ ಲಾಗಿ ಒಂದು ಹಾಯ್ ಮಾಡಿತಾ? ಹಾಯ್ ಬರ. ನನ್ನ ಮಕ್ಕಳು ಎಲ್ಲ ಹಾಯ್ ಮಾಡಿದ್ರು. ಸೊ ನಂಗೊಂದು ಖುಷಿ ಆಯ್ತು. ಇದು ಚೈತ್ರ ಮ್ಯಾಮು ಮಕ್ಕಳನ್ನೆಲ್ಲ ಕರ್ಸಿದ್ರು ಆಯ್ತಾ, ನನ್ನ ಲಾಗಿ ಒಂದು ಹಾಯ್ ಮಾಡಿ ಅಂತಂದೆ. ಎಲ್ಲ ಹಾಯ್ ಅಂದ್ರು. ಎಂತ ಕರ್ಸಿದ್ರು? ಏನು ಕರ್ಸಿದ್ರಪ್ಪ ಗೊತ್ತಿಲ್ಲ. ಇದೊಂದು ಲೇಖಾಗುತ್ತಾ ತಿರ್ಬೇಡ. ಸೊ ಇದು ನಾನು ಫಿಕ್ಸ್ ಮಾಡ್ತೀನಿ. ಹಾಯ್ ನಡಿ. ನೈಚ್ ಕೊಡ್ಲಾ? ಬೇಡ ಬೇಡ, ಅದು ಅರ್ಶಿನ ಪುಡಿಗೆ. ಅರ್ಶಿನ ಪುಡಿ ಇಲ್ಲಿ ಇದಲ್ಲ, ಅದು ಜೀರಿಗೆ ಅಲ್ಲ. ಇದು ಶಾಂಪು ನೆನೆ ತಗೊಂಡಿಲ್ಲ, ಇಟ್ಟಿದ್ದೀರಾ? ಇಲ್ಲ, ನಾನು ಇಟ್ಟಂದೆ. ಅಲ್ಲಿದೆ ಅರ್ಶಿನ ಪುಡಿ. ಆಕ್ಚುಲಿ ನಾನು ಚೆನ್ನಾಗಿ ಮಾಡಿದೆ ಯಾವಾಗ ಅಂದ್ರೆ, ನಾನು ಹಾಸ್ಪಿಟಲ್ ಡ್ಯೂಟಿ ಹೋಗುವಾಗ ಮೈಸೂರಲ್ಲಿ ಇರುವಾಗ ಮಾಡಿದ್ದು ಏನು. ಬಟ್ ನಾನಿರ್ಲಿಲ್ಲ, ಇವಳು ಇರ್ಲಿಲ್ಲ. ಸೊ ಇವರು ಒಂದ್ಸಲ ತಿಂದ್ಮೇಲೆ ಇವರು ಪದೇ ಪದೇ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ತಿದ್ರು. ಒಂಚೂರು ಜೋರ ಮಾತಾಡು. ನಮ್ಮನೆಗೆ ಬಂದ್ರೆ ನಾವು ತುಂಬಾ ಮಾಡ್ಕೊಡ್ಬೋದು, ಬೇಕಾದಾಗ ಎಲ್ಲ. ಬಟ್ ನಮ್ಮನೆಗೆ ಬರೋವರೆಗೂ ನಾನು ಇವ್ರ ಮನೆಗೆ ಹೋಗಲ್ಲ ಅಷ್ಟೇ. ಯಾಕೆ? ಬಾ ನೀನು. ನಾನು ಬರ್ತೀನಿ, ಒಂದ್ಸಲನಾದ್ರೂ ಬರ್ತೀನಿ, ಬರಲೇಬೇಕು. ಈ ಚಾಕು ತುಂಬಾ ಚೆನ್ನಾಗಿದೆ. ಮಿಸ್ ಆಗಿ ಕೈ ಹೋಯ್ತು ಅಂದ್ರೆ ಹೋಯ್ತು, ಒಂದು ವಾರ ಬ್ಯಾಂಡೇಜ್ ಫಿಕ್ಸ್. ಯಾವ ಪಾತ್ರೆ ಮಾಡ್ತೀಯ? ಬಾಂಡ್ಲಿ. ಬಾಂಡುಲಿ. ಬಾಂಡ್ಲಿ ಎಣ್ಣೆ. ಆಯಿಲ್ ತಂದಿಲ್ವಾ? ಹೋಗಿ ನಾನು ಹೋಗಿ ಆಯಿಲ್ ತರೋಣ ಬನ್ನಿ. ಮಕ್ಳಿದಾಗಲೇ ನಾನು ಹೆಂಗೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ಲಿ? ನೀನೇ ಮಾತಾಡ್ತಿರು, ಅದೇನೇನು ಮಾತಾಡ್ತೀಯೋ. ಓಕೆನಾ? ಸೊ ನೋಡಿ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿದ್ದಾಳೆ. ಸಾಕು ಬಿಡು. ಸೊ ಈಗ ನಾನು ಹೋಗಿ ಆಯಿಲ್ ತರ್ತೀನಿ. ಅಮ್ಮಚ್ಚಿಗೆ ಇವತ್ತು ನಾನು ಇದು ಎಂದ ಅವಲಕ್ಕಿಂದ ಟೇಸ್ಟ್ ಕೊಡಕ. ನಿಮ್ಮ ತಪ್ಪಿ ನಮ್ಮ ಮ್ಯಾಮ್ ಎಲ್ಲಾದ್ರೂ ಈ ವಿಡಿಯೋನ ನೋಡ್ಬಿಟ್ರೆ ಮಟಾಶ್ ಅಷ್ಟೇ. ಆಕ್ಚುಲಿ ಏನಂದ್ರೆ, ಇಲ್ಲಿ ಅವಲಕ್ಕಿ ನಾವು ಹೇಗ್ ಮಾಡ್ತೀವಿ, ಕರ್ನಾಟಕ ಹೇಗ್ ಮಾಡ್ತೀವಿ ಹಾಗೆ ಮಾಡಲ್ಲ. ಲೈಕ್ ಒಂಥರ ಮಾಡ್ತಾರೆ, ಕೇರಳ ಟೈಪ್ ಅವಲಕ್ಕಿ. ನಮ್ಗಂತೂ ಇಲ್ಲಿದು ಇವರದು ಉಪ್ಪಿಟ್ಟು ಮತ್ತೆ ಎಂತ ಅವಲಕ್ಕಿ ಸ್ವಲ್ಪ ನಿಂತಾಗಲ್ಲ. ಅಂದ್ರೆ ನನಗೆ ಬರೋದು, ನಾನ್ ಮಾಡ್ತೀನಿ ಎಲ್ಲ ಅಡ್ಗೆನ ಅಂದ್ರೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಏನಿಲ್ಲ, ಬರುತ್ತೆ ಅಷ್ಟಕ್ಕೆ ಸರಿಯಾಗಿ ಮಾಡ್ತೀನಿ. ಅಷ್ಟೊಂದು ಪರ್ಫೆಕ್ಟ್ ಅಂತ ಏನಿಲ್ಲ. ತಿನ್ನಕ್ಕೆ ಬರುವಾಗೆ ಐ ವಿಲ್ ಟ್ರೈ ಮೈ ಬೆಸ್ಟ್. ಏನಿಲ್ಲ, ನಂಗೆ ಹಾಗೆ ಮಾತಾಡಿ ಅಭ್ಯಾಸ ಅಂದ್ರೆ ಹೊರಗಡೆ ವಿತೌಟ್ ಕ್ಯಾಮ್ರಾ ತುಂಬಾ ಮಾತಾಡ್ತೀನಿ. ವಿತ್ ಕ್ಯಾಮ್ರಾ ಮಾತಾಡುವಾಗ ಸ್ವಲ್ಪ ಕಡಿಮೆ. ನರ್ವಸ್ ಅಂತ ಅಲ್ಲ, ಲೈಕ್ ಶೈ. ಚಿಕ್ಕಿ ಒಂದು ಅಪಾಲಜಿ ಕೇಳೋ ಸಮರ ಅವನಿಗೆ ಈ ವಿಡಿಯೋ ನೋಡ್ಬಿಟ್ರೆ ಕ್ಷಮಿಸಿ, ಇನ್ನೊಂದ್ಸತಿ ಮಾಡಲ್ಲ. ಇದು ಫಸ್ಟ್ ಅಂಡ್ ಲಾಸ್ಟ್. ಒಂದು ವಾರ ವೆಕೇಶನ್ ಮನೆ ಕಳ್ಸಿದ್ರೆ ಸಾಕಿತ್ತು. ಮಾತಿದ್ರೆ ಮನೆಗೆ ಹೋಗ್ಬೇಕು. ಹೌದು, ನಾನು ಹೋಗ್ಬೇಕು, ನಮ್ಮನ್ನ ನೋಡ್ಬೇಕು. ಬಾಂಡ್ಲಿ ತಗೊಳ್ರಿ.
ಮುಂಚೂರು ಜಾಸ್ತಿ ಹಾಕಿ ಮಾಡು. ನೀರ್. ಜಾಸ್ತಿ ಹಾಕಿ ಮಾಡು. ಏನ ಎಲ್ಲ. ಸಾಕು ತುಂಬಾ ಜಾಸ್ತಿ ಬೇಡ. ಆಗುತ್ತಾ? ಹಾ ಜಾಸ್ತಿ ಗೊಜ್ಜಿದ್ರೆ ಬೇಡ ಬೇಡ ಟೇಸ್ಟಿ ಹಾ, ಆಗಿರುತ್ತೆ. ಜಾಸ್ತಿ ಗೊಜ್ಜೆ ಮಾಡೋಣ. ಪ್ಲೀಸ್. ಕೈ ಜಾರತ್ತು. ಕೆಳಗಿತ್ತ ಮತ್ತೆ ಕ್ಲೀನ್ ಮಾಡಕ್ಕೆ ನಾ ಇದನ್ನೆಲ್ಲ ಗುಡಿಸ್ತೀನಿ. ಬಾಂಡ್ಲಿ ಇಡು. ಈಗ ನೋಡಿ ನಮ್ದು ಕಟ್ಟಿಂಗ್ ಎಲ್ಲ ಫಿನಿಶ್ ಆಗಿದೆ. ಸೊ ಬಾಂಡ್ಲಿ ಇಟ್ಟು ಒಗ್ಗರಣೆ ಮಾಡೋದು ಅಷ್ಟೇ ಬಾಕಿ. ಸೊ ಇದು ನಂದು ಮಿನಿ ಬಾಂಡ್ಲಿ, ನಾನು ವಿಚಾರ ಮಟ್ಟಲ್ಲಿ ತಗೊಂಡಿದ್ದು. ಇದು ಎಣ್ಣೆ ಹಾಕಿ ಫಸ್ಟ್ ಶೇಂಗಾ. ಇದನ್ನ ಫ್ರೈ ಮಾಡ್ಕೊ. ಛೇ, ಸಿಲಿಂಡರ್ ಆನ್ ಮಾಡಿಲ್ಲ, ಹಂಗೆ ಹಚ್ಚಿದ್ದೀನಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಬೇಕಾಗಿರೋದು. ತೀರಾ ನಾವು ಗ್ಯಾಸ್ ಕೂಡ ಯೂಸ್ ಮಾಡಲ್ಲ. ಸೊ 5 ಮಿನಿಟ್ಸ್ ಅಲ್ಲಿ ಮುಗ್ದೋಗ್ತದೆ. ಸ್ವಲ್ಪ ಹೈಟ್ ಮಾಡ್ತೇನೆ, ನಾನು ಸರಿ ಕಾಣಲ್ಲ. ಇದು ಅಷ್ಟು ಹಾಕ್ಲಾ ಆಯಿಲ್? ತಡಿ ಸ್ವಲ್ಪ ಫಸ್ಟ್ ಇದು ಶೇಂಗಾ ನುರ್ಕೊ. ಅದೇ ಆಯಿಲ್ ಹಾಕಲ್ಲ, ಆಯಿಲ್ ಹಾಕು. ಅಲ್ಲ ಇಷ್ಟು ಹಾಕ. ಹಾಕು. ಸ್ವಾಹ. ಜಾಸ್ತಿ ಇದ್ರೆ ಲಾಸ್ಟ್ ಟೈಮ್ ಹಾಕೋದಕ್ಕಿಂತ. ಆಕ್ಚುಲಿ ಇವಳು ದಿನ ದೇವ್ರ ಪೂಜೆ ಮಾಡ್ತಾಳೆ. ಸೊ ಏನಕ್ಕೋಸ್ಕರ ಅವಲಕ್ಕಿ ಕಡಲೆ ಬೀಜ ತಂದು ಅಂದ್ರೆ ಪ್ರಸಾದ ಮಾಡೋಣ ಪ್ರತಿದಿನ ನೈವೇದ್ಯಕ್ಕೆ ಅಂತ ತಂದಿತ್ತು. ಬಟ್ ಅದು ನಮಗೆ ನೈವೇದ್ಯ ಆಗ್ತಾ ಉಂಟು ಹೊತ್ತು ದೇವರಿಗೆ ಆಗ್ತಾ ಇಲ್ಲ. ಅಷ್ಟು ಶೇಂಗಾನ ಎಷ್ಟಾಗ್ಬೇಕಿತ್ತು ದೇವರೇ, ನಾನ್ ದಿನ ನೀರಲ್ಲಿ ಹಾಕಿ ನೆನೆಸಿ ತಿನ್ನೋಣ ಅಂತ ತಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಈಗ ಅದು ತೆಗಿಬೋದಾ? ಏನ್ ತೆಗಿತೀಯ ಮಂಡಿ ಈಗ? ಅವ್ವ ಕೊಡಿಸ್ತಿಂತ ನಂಗೆ ಗೊತ್ತಿರ್ಲಿಲ್ಲ. ನನಗಿಂತ ಶೇಂಗಾ ಬೀಜ ಹೆಚ್ಚಾಗೋಯ್ತಾ? ನಿಮ್ ತಲೆಯಲ್ಲಿ ನನ್ನ ತಲೆಗೆ ಏನಾಗಿದೆ? ಎಂತ ಸಹ ಆಗಿಲ್ಲ. ಮಮ್ಮಿ ಪಟ್ಟ ಈ ಗ್ಯಾಸಲ್ಲಿ ಇಡಮ್ಮ. ಆ ಗ್ಯಾಸ್ ಗೊತ್ತಿಲ್ಲಮ್ಮ, ಈ ಗ್ಯಾಸ್ ದೊಡ್ಡದು. ಬಟ್ ನಾ ಸಣ್ಣಕ್ಕೆ ಮಾಡಿದ್ದೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಈ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ಲಾ ವಿಡಿಯೋಸ್ಗಳನ್ನು ನೋಡಿ ನನ್ನ ಸಪೋರ್ಟ್ ಮಾಡಿ. ಓಕೆ, ಇವತ್ತು ಎಣ್ಣೆ ಸಾಲಲ್ಲ ಅನ್ಸುತ್ತೆ ಬಿಯ. ಅಲ್ಲಿ ಇನ್ನೊಂಚೂರು ಉಂಟು, ಒಂಚೂರು ಆಗಲಿ ತಡಿ. ಸಾಕು ಅದ್ ಮತ್ತೆ ಇದಾಗುತ್ತೆ ತುಂಬಾ ಕತ್ತಿರುತ್ತೆ. ಏನಾಗ್ತಿದೆ ಗೊತ್ತಾ? ಈಗ ಸಮೀರ ಮ್ಯಾಮ್ ಫೋನ್ ಮಾಡ್ಬೇಕಂತೆ ಅಜ್ಜಿಗೆ. ಯಾರಿದಾರ ಮೇಲೆ ಅಜ್ಜಿ ಹೋಗ್ಬೇಕು. ಆ రెండు ಅನುಷಾ ಪಿಲ್ಲರ್ ఉండే మోളുండి ഇവിടെ ఎంతో అడిగే ఆక ఉండు కుక్క ఆక ఉండు కుక్కు చెయ్యనుండు నాడు నమ్మని చేస్తారు పైన డిస్పెస్ ಇಸು ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಫೈನ್ ಇದೆ. ಇಷ್ಟು ಧೈರ್ಯ ಅಲ್ಲ ನಮ್ಗೆ? ನೀ ಕಟ್ತೀಯಲ್ಲ ನಿಂಗ್ ಇವಳಿಗೋಸ್ಕರ ನಾನು ಮಾಡ್ತಾ ಇರೋದು. ಅಯ್ಯೋ ಹೊತ್ತೋಗ್ಬಿಟ್ರೆ ಕೃಷ್ಣ ದೇವರೇ ರಾಮಕೃಷ್ಣ. 10 ದಿನಕ್ಕೆ ಹಾಕುವಷ್ಟು ಶೇಂಗಾ ನಾವು ಒಂದೇ ದಿನದಲ್ಲಿ ಹಾಕೊಳ್ಳಿ. 10 ದಿನ ನಮ್ಮ ಮನೇಲಿ ಒಂದು ದಿನಕ್ಕೆ ಮುಗ್ತದೆ. ಹೌದೌದೌದೌದು. ನಮ್ಮ ಮನೇಲಿ ಹಸಿ ಶೇಂಗಾ ತಿಂತಾರೆ ಜಾಸ್ತಿ. ತಿಂತೀರಪ್ಪ ನೀವು? ಎಷ್ಟು ಶೇಂಗಾ ಇದೆ? ಕಮ್ಮಿ ತಾನೇ ಇರೋದು. ಸಾಕು, ಸ್ವಲ್ಪ ಸ್ವಲ್ಪ ತಿಂದ್ರೆ ಅಂದ್ರೆ ನಿನ್ನ ಪ್ರಕಾರ ಇಷ್ಟೇ ಆಗ್ಬೇಕಿತ್ತ? ಸಾಕಿತ್ತು. ನಂಗೆ ಗೊತ್ತಿರ್ಲಿಲ್ಲ. ಈಗ ಏನಾಯ್ತು? ತಿಂದ್ರೆ ಆಯ್ತು. ಈಗ ಖಾಲಿ ಆಗ್ದಲ್ಲಂತೂ ಇರುತ್ತಾ? ಇರ್ಲಿಲ್ಲ ಸುಮ್ಮನೆ ಆಫ್ ಮಾಡಿ. ನಾವು ಸಣ್ಣ ಇಟ್ಟಿದ್ದೆ. ಹಾ ಮುಗೀತು. ಇದರಲ್ಲಿ ಇದು ಉಳಿದಿದ್ದು ಹಿಂಗೆ ಇರ್ಲಿ. ಸಾಕು, ತೆಗಿಯಕ್ಕಾಗಲ್ಲ. ಆಗುತ್ತೆ. ಗ್ಯಾಸ್ ಹೋಯ್ತು. ಹಚ್ಚಿಲ್ ತಗೋ. ಅಷ್ಟು ಬಿಡಿ. ಹಾ ಅರ್ಶಿನ ಪುಡಿ ಎಲ್ಲುಂಟು? ಅರ್ಶಿನ ಪುಡಿ, ಜೀರಿಗೆ. ಅರಿಶಿನ ಪುಡಿ ಕೊಡು. ಈಗಲೇ ಅರಿಶಿನ ಪುಡಿನಾ? ಲಾಸ್ಟ್ ಅರಿಶಿನ ಪುಡಿ ಉಂಟು, ಇಟ್ಟಿದ್ದೀನಿ.
ಸ್ವಲ್ಪ ಸಕ್ಕರೆ. ಅವತ್ತು ಹೇಳ್ದಲ್ಲ ತಿನ್ನಲ್ಲ ಅಂತ, ಎಷ್ಟು ಚೆನ್ನಾಗಿತ್ತಲ್ವಾ. ಸೂಪರ್. ಆಕ್ಚುಲಿ ನಾನು ಈ ಥರ ಎಲ್ಲ ತಿನ್ನೋದು ಕಮ್ಮಿ. ಸಿ, ಒಂದು ಕರ್ರಿಗೆ ಒಂದು ಬೆಳಗ್ಗೆ ತೆಗಿಯೋದ್ರೊಳಗೆ ಶೇಂಗಾ ಬೀಜ ಬ್ಲಾಕ್ ಆಗೋಯ್ತು. ಲಡಾಖ ಈಗ ಕರೆಂಟ್ ಹೋಗ್ಬಿಟ್ಟಿದೆ, ಸೊ ಆದ್ರೂ ನಾವು ನಮ್ಮ ಛಲನ ಬಿಟ್ಟಿಲ್ಲ. ಸೊ ಅರಿಶಿನ ಪುಡಿ ತರ್ತೀನಿ. ಇದೆ ಅರಿಶಿನ ಪುಡಿ. ಹಾಕ್ಲಾ? ನೋಡು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸಾಕು. ಅರಿಶಿನ ಮತ್ತು ಚಂದನದ ಸಂತೂರು ಸಕ್ಕರೆ. ಸಂತೂರು. ಎಲ್ಲಿಂದ ತರಬೇಕು? ಅಲ್ಲಿ ಕೈ ತೊಳ್ಕೊ ಅರ್ಶಿನ ಇದೆ. ಸಕ್ಕರೆ ಅಪ್ಪ ಎಲ್ಲಿದೆಪ್ಪ? ಹಾ, ಲೋಟದಲ್ಲಿ ಉಂಟಲ್ಲ. ನಿನ್ ತಲೆ ಯಪ್ಪ ಅಲ್ಲಿ ಬಾಕ್ಸ್ ಇರ್ತದೆ, ಅದು ಕಣ್ಣು ಕಾಣಿಸಲ್ಲ. ಇದು ಸಕ್ಕರೆ, ಇದು ಉಪ್ಪಲ್ಲ. ನಿನ್ ತಲೆ ಉಪ್ಪಿಲ್ಲೈತಿ. ಹಾಕೋದು ಎಷ್ಟು ಬೇಕು. ಸೊ ಏನು ಕಾಣಿಸ್ತಿಲ್ಲ ಅಲ್ಲ, ನಾನು ಕೂಡ ಕಾಣಿಸ್ತಿಲ್ಲ. ಸೊ ನೋಡಿ, ನಮ್ಮ ಅಡಿಗೆ ಹೀಗಾಗ್ತಿದೆ. ಸೊ ಲೈಟ್ ಬಿಡ ಅಲ್ಲ, ಪ್ರಾಪರ್ ಆಗಿ ವಿಡಿಯೋ ಮಾಡಿದಾಗ್ಲೇ ನೋಡೋದು ಕಷ್ಟ. ಇನ್ನು ಕರೆಂಟ್ ಹೋದಾಗ ಫೈನಲಿ ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಕಂಪ್ಲೀಟ್ ಆಯ್ತು. ಕಲಿಸ್ಕೊಂಡು ತಿನ್ನೋದೊಂದು ಬಾಕಿ. ದೇವರೇ, ಕರೆಂಟ್ ಬರಪ್ಪ. ಕರೆಂಟ್ ಬರ್ಲಿ ದೇವರೇ. ಹೀಗೆ ಹೋಗ್ಬೇಕಾ? ಸೊ ಈ ವಿಡಿಯೋನ ನಾನು ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ. ನಮ್ಮ ಡಿಶ್ ರೆಡಿ ಆಯ್ತು. ಸಿ, ತಟ್ಟೆಗೆ ಹಾಕೊಂಡು ತಿಂತಿರೋದು ಅಷ್ಟೇ. ಟೈಮ್ ಎಷ್ಟು ಗೊತ್ತಿಲ್ಲ. ಆಯ್ತಾ? ಅಜ್ಜಿಗೆ ಕೊಡ್ಬೇಕಿತ್ತು. ಕೊಡು ಸ್ವಲ್ಪ. ಅಮ್ಮಚ್ಚಿ ಎವಡೆ ಬೇಕು ಇದು ഒരു പാത്രം വേണം. ಸರಿ. ನಮ್ಗೆ ಗ್ಯಾಸ್ ಕೊಟ್ಟಿದ್ದಕ್ಕೆ ಅಜ್ಜಿಗೆ ಸ್ವಲ್ಪ ಕೊಟ್ಟಿದ್ದೀವಿ. ಸಮರ ಮ್ಯಾಮ್ ಒಂದು ವಿಡಿಯೋ ನೋಡಿದ್ರು ಪ್ಲೀಸ್ ಮ್ಯಾಮ್ ಬೈಕು ಬಿಡಿ. ನಮ್ಮ ಕ್ರೇವಿಂಗ್ಸ್ ಮ್ಯಾಮ್, ಕ್ರೇವಿಂಗ್ಸ್ ಏನ್ ಮಾಡಿದ್ವಿ? ತಪ್ಪಾಯ್ತು ಮ್ಯಾಮ್. ಗೊತ್ತಲ್ಲ, ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ರೀಲ್ಸ್ ಎಲ್ಲ ಬರುತ್ತಲ್ಲ, CC ಕ್ಯಾಮ್ರಾ ಮುಂದೆ ಎಲ್ಲ ಮಾಡಿ ಲಾಸ್ಟಿಗೆ ಆಫೀಸಲ್ಲಿ ಕುತ್ಕೊಂಡು ಎಕ್ಸ್ಪ್ಲನೇಷನ್ ಕೇಳೋದು, ಹಾಗಾಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಲಾಸ್ಟಿಗೆ ನನ್ನ ನಿನ್ನ ಸಾಯಿಸಿ ನಮ್ಮ ಮ್ಯಾಮ್ ಹಂಗೆಲ್ಲ ಮಾಡಲ್ಲ, ಚಂದ ಬೈತಾರೆ. ಇದನ್ನ ತೊಳಿತೀರಾ? ನೈಸ್, ನಾವು ತೊಳಿ ಸ್ವಲ್ಪ ಕ್ಲೀನ್ ಮಾಡ್ತೀವಿ. ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಲಾಸ್ಟ್ ಜಾಬ್ ಏನು? ಕ್ಲೀನಿಂಗ್. ಬಾಂಡಿ ತಿಕ್ಕದೆ. 2 ಪ್ಲೇಟ್ ಉಂಟಾ? ಇನ್ನೊಂದು ಪ್ಲೇಟ್ ಇಡೋಣ. ಪಾತ್ರೆ ಕೊಟ್ಟರೆ ಎಂತ ಪಾತ್ರೆಯಲ್ಲಿ? ಯಾರಿಗೆ? ನಾವೇ ಪಾತ್ರೆ ತಿಂದ್ರೆ ಅಪ್ಪ ಸೊಂಟ ನೋಡ್ತಿದ್ದಪ್ಪ. ನಾವು ಪಾರ್ಟೀಸ್ ಕ್ಲೀನಿಂಗ್ ಇದಲ್ಲ, ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಡಸ್ಟ್ಬಿನ್ಗೆ ಹಾಕ್ಬಿಡು. ಬೇಗ ಹಾಕಿ, ಇಲ್ಲಿದೆ ಅಲ್ಲ ತರಕ 7 ತಿಂಗಳು ಗುಡ್ತಾರ ಮಾಡ್ಬೇಡ, ಗುಡಿಸ್ತೇವೆ ಅಂತ. ಆ ಬಟ್ಟೆ ತೊಳಿಬೇಕು. ತೊಳ್ದಾಕ್ತೀನಿ ಲಾಸ್ಟ್ ನೆನ್ನೆ. ಆಯ್ತು. ನಾನು ಅಕಸ್ಮಾತ್ ನೀವು ಬೈಯೋದಾದ್ರೆ ಪ್ರೂಫ್ಗೆ ಅಂದ್ರೆ ನಮ್ಮ ಗ್ರೌಂಡ್ ಅವ್ರನ್ನೂ ಸೇರಿಸಿ ಬೈಬೇಕು, ಆಯ್ತಾ? ಮೇನ್ ಲೀಡರ್ ಅವರೇ. ಸ್ಕ್ರಿಪ್ಟ್ ಬರ್ದಿದ್ದು ಇವರು, ಓಕೆನಾ? ಡೈರೆಕ್ಷನ್ ನಂದು, ಪ್ರೊಡ್ಯೂಸರ್ ಅವರು. ಹಿಟ್ಟಾದ 3 ಜನ ಸೇರಿ, ಹಿಟ್ಟಾದ್ರೆ 3 ಜನನು ಸ್ಟಾಫ್ ಅಲ್ಲ, ಆಫೀಸ್ ರೂಮ್. ಎಂತ ಹೇಳುದು? ನಮಗೇನ್ ಮುತ್ತು ಕೊಡ್ತಾರ? ಮೇ ಬಿ ಫಸ್ಟ್ ನಿಮಗೆ ಬೈಗೋಳ, ನೆಕ್ಸ್ಟ್ ಕರ್ಸಿ ಇಬ್ರು ಅನುಷ್ಠಾನ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಹೇಳೋದು ಒಂದೇ, ಯಾಕಪ್ಪ ಏನಪ್ಪ ಹೇಳಿದ್ದೆ ರೂಟು? ಇದು ಯಾರ್ದು ಸ್ಪೂನ್? ಇದು ಹೋದ್ರಾ? ತಗೋ ಇದು ಬಾಟಲ್. ಇದೇ ನಿಂಗೆ ತೊಳ್ದಿಯಾ? ಆಟ ಸರಕ್ಕೆ ತೊಳೆದಿದ್ದಾಳೆ.
ಇದೇ ನೋಡಿ ನಂಗೆ ಇಷ್ಟ ಆಗಲ್ಲ. ಏನು ಎಂತ ಕೆಬ್ಬ ಇದು? ಐನ ಪರ್ಚೇಸ್ ಮಾಡಿ ಬೇಕಾ ಬೇಡ ಕಣ. ಅಜ್ಜಿಗೆ ಇಟ್ಟಾಯ್ತು, ಇಟ್ಟೆ ಅಲ್ಲಿ ಬಾಕ್ಸ್ ಉಂಟು ಹೌದಾ. ಇವತ್ತಿಗೆ ಕುಕಿಂಗ್ ಮಾಡೋದು ಮುಗೀತು. ಸೊ ಈಗ ತಿನ್ನೋದು ಕಾರ್ಯಕ್ರಮ. ಯಾಕೆ ತಿಂತಾರಾ? ಇನ್ನೊಂಚೂರು ಹಾಕು, ಅದೆಲ್ಲ ಆಗುತ್ತೆ ಒಬ್ರಿಗೆ. ಹಾಕು. ಎಲ್ಲಿದೆ ಈಗ? ನಾನೊಂದ್ಸತಿ ಕೈ ಮಾಡ್ಕೊಡ. ಅವ್ರು ಊಟ ಮಾಡೋದ್ ಬೇಡ್ವಾ? ಅಕ್ಕಿ ಮಾಡಿದ್ದು ಆಗೋಯ್ತು. ಸೊ ನಾವೀಗೇನು ಮಾಡ್ತಿರೋದು ಅಂದ್ರೆ ತಿಂತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಜೊತೆಲಿ. ನಾನು ಅವಳು ತೋರಿಸ್ತೀನಿ, ವೆಯ್ಟ್. ಸಿ ಹಾಯ್ ಮಾಡು. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋನ ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಿದ್ದವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಚೆನ್ನಾಗಿದೆ ಅಂದರೆ ಕೂಡ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.